ಇಲ್ಲಿ ಆಟೋದಲ್ಲಿ ಹ್ಯಾಂಡಲ್ ಹತ್ರ ಕಾಣಿಸ್ತಾ ಇದೆ. ಇದು ಏನಕ್ಕೆ ಅಂತ ಕೇಳೋಣ. ಇದು ಬರೀ ಫ್ಯಾಷನ್ಗೆ ಹಾಕ್ಕೊಂಡವ್ರೆ ಏನಂತ. ಸರ್ ನಮಸ್ಕಾರ. ಇದೇನೋ ಇಲ್ಲಿ ಇದು ನೋಡಿದೆ, ಇದು ಯಾರು ಆಟೋದಲ್ಲೂ ನೋಡಿರಲಿಲ್ಲ. ಏನೋ ಫ್ಯಾಷನ್ಗೆ ಹಾಕ್ಕೊಂಡಿದ್ದೀರಾ ಹೆಂಗೆ ಅದು? ಫ್ಯಾಷನ್ಗಲ್ಲ ಸರ್, ಇದು ಹಾಂ ಏನೋ ರಿಪೇರ್ ಆದರೆ ಇದು ಕಾಸ್ಟ್ಲಿ ಜಾಸ್ತಿ ಇದು. ಹಾಂ ಅದಕ್ಕೋಸ್ಕರ ಇದನ್ನ ಆರ್ಡರ್ ಮಾಡ್ಕೊಂಡ್ರು. ಅಂದರೆ ರಿಪೇರ್ ಅಂದರೆ ನಮ್ಮ ಕಾರ್ಗಳಲ್ಲಿ ಅಥವಾ ಬೈಕ್ಗಳಲ್ಲಿ ಹಿಂಗಂದ್ರೆ ಆನಾಗ ಇದು ಕೀನಲ್ಲಿ ಆನ್ ಮಾಡೋದು. ಹಾಂ ಆನ್ ಮಾಡಿಬಿಟ್ಟು ಹಾಂ ನೋಡಿ, ಇದು ಕೀನಲ್ಲಿ ಈ ಥರ ಮಾಡಿದ್ರೆ ಹಾಂ ನೋಡಿ ಕೀನಲ್ಲಿ ಆನ್ ಆಗುತ್ತೆ ಇದು. ಓ, ಕೀಯಲ್ಲೇ ಆನ್ ಆಗುತ್ತೆ. ಕಾರಲ್ಲಿ ಹೆಂಗೆ ನಮ್ಗೆ ಇದಾಗುತ್ತೋ ಆ ಥರ ಕೀ ಕೊಟ್ಟಿರ್ತೀವಿ. ಹಾಂ, ಇದನ್ನು ಬೇಡ ಅಂದ್ಬಿಟ್ಟು ನಾವು ಇದರಲ್ಲಿ ಆನ್ ಮಾಡೋದು ಬೇಡ ಅಂದ್ಬಿಟ್ಟು ಇಲ್ಲೇ ಹಾಕ್ಬಿಟ್ಟು. ಓ, ಅಲ್ಲಿಂದ ಸ್ಟಾರ್ಟ್ ಆಗೋಗುತ್ತೆ. ವಾವ್, ಏನು ಉದ್ದೇಶಕ್ಕಾಗಿ ಇದು ಹಾಕ್ಕೊಂಡಿದ್ದು ಈ ಕಡೆಗೆ? ಈಸಿ ಆಗುತ್ತೆ. ಈ ಗಾಡಿ ಏನು ಆಫ್ ಆದರೆ ಹಾಗೆ ಹಾಗೆ ಏನಿದು ಅಂದರೆ ಅಲ್ಲಿ ಕೈ ಇದು ಬೇಗ ರೀಚ್ ಆಗಲ್ಲ ಅಂದ್ಬಿಟ್ಟು ಇಲ್ಲ ಇದು ಮಾಡ್ಕೊಂಡಿದ್ದೀರಾ, ಆ ಥರ ಇದು ಮಾಡ್ಕೊಂಡಿದ್ದೀರಾ? ಹ್ಞೂ. ಇದು ಹಾಕ್ಸೋದ್ರಿಂದ ಏನಾದರೂ ಉಳಿತಾಯಗಳು ಅಥವಾ ಏನಾದ್ರು ನಾಳೆ ದಿವಸ ಟೆಕ್ನಿಕಲ್ ಪ್ರಾಬ್ಲಮ್ ಬಂದಾಗ ಏನಾದರೂ ಖರ್ಚುಗಳೆಲ್ಲ ಕಮ್ಮಿ ಆಗುತ್ತಾಗ? ಆಗ ಟೆಕ್ನಿಕಲ್ ಅಂತ ಏನಿಲ್ಲ, ಹಾಂ, ನಮ್ಗೊಂದು ಸ್ವಲ್ಪ ಈಸಿ ಆಗುತ್ತೆ ಅಂತ ಅಷ್ಟೇ. ಈಸಿ ಆಗುತ್ತೆ ಅಂತ ಅಷ್ಟೇ. ಹಾಂ, ಹೇಳಿ. ಇದು ಚೇಂಜ್ ಮಾಡಬೇಕು. ಇದು ಹೋಯ್ತು ಅಂತಂದರೆ, ಹಾಂ, ಅಂದರೆ ಆ ಸೆಟ್ಟು ಫುಲ್ ಚೇಂಜ್ ಮಾಡಿಸ್ಬೇಕು ಅಂದರೆ ಹೋಯ್ತು. ಹಾಂ, ಚೇಂಜ್ ಮಾಡಿಸ್ಬೇಕು ಅಂದರೆ ಇದು ಕಾಸ್ಟ್ಲಿ ಆಗುತ್ತೆ. ಹಾಂ, ಇದೇನು ಬರೀ 100 ರೂಪಾಯಿ ಸ್ವಿಚ್ಚು. ಹೌದಾ? ಓಕೆ, ಆ ಥರನೂ ಇರುತ್ತೆ, ಎರಡು ಥರನೂ. ಹೌದೌದು. ಖರ್ಚು ವೆಚ್ಚಗಳನ್ನು ಉಳಿತಾಯ ಮಾಡ್ಬೋದು, ಹಾಗೂ ಲಾಂಗ್ ಟರ್ಮ್ಗೆ ಅದು ಜಾಸ್ತಿ ದಿವಸ ಬಳಸ್ಕೊಬೋದು ಅಂತಲೂ ನಿಮ್ಮ ಒಂದು ಉದ್ದೇಶ. ಇದು ಬರೀ ಇಂಗ್ಲೀಷನ್ ಆನ್ ಮಾಡ್ತೀವಿ. ಏನು ಹೆಸರು ಸರ್ ನಿಮ್ಮದು? ಹೆಸರು ನರ್ಸಪ್ಪ ಅಂತ ಸರ್. ನರಸಪ್ಪ ಸರ್. ಯಾವ ಕಡೆ ಇರೋರು ನೀವು? ಹೆಣ್ಣೂರು ರೋಡ್. ಹೆಣ್ಣೂರು ರೋಡು. ಥ್ಯಾಂಕ್ ಯು ಸರ್.